ಇನ್ನು ಹೀಗೆ ಸುರಿತಾ ಇರುವಂತಹ ಒಂದು ಭಾರಿ ಮಳೆಯಿಂದಾಗಿ ಒಂದು ಬೃಹತ್ ಕಾಂಪೌಂಡ್ ಕೂಡ ಕುಸಿದು ಬಿದ್ದಿರೋದ್ರ ಬಗ್ಗೆ ವರದಿಯಾಗಿದೆ. ಮಂಗಳೂರಿನಲ್ಲೇನೆ 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಕೂಡ ಜಖಮಾಗಿವೆ. ಮಂಗಳೂರಿನ ಮೇರಿ ಹಿಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೆನರಾ ವಿಲಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿತಾ ಇರುವಂತಹ ಒಂದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಸುಮಾರು ಒಂದು 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂಗೊಂಡಿವೆ. ಗ್ಯಾರೇಜ್ ಬಳಿ ನಿಲ್ಲಿಸಿದಂತಹ ವಾಹನಗಳು ಅವು ರಿಪೇರಿಗೆ ಅಂತೇಳಿ ಗರಾಜ್ಗೆ ತಗೊಂಡು ಬಂದಿದ್ರು. ಇನೋವಾ ಕಾರ್ ಕೂಡ ಇದೆ, ಅಲ್ಲಿ ಬೈಕ್ಗಳಿವೆ, ಅವೆಲ್ಲವೂ ಕೂಡ ಜಖಂಗೊಂಡಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲಿ ಸಂಭವಿಸಿಲ್ಲ. ನೋಡಿ, ಮಳೆಗೆ ಕುಸಿದಿರುವಂತಹ ಕಾಂಪೌಂಡ್ ಗೋಡೆ ಇದು. ಶಿಥಿಲಗೊಂಡಿದ್ದಂತಹ ಒಂದು ಕಾಂಪೌಂಡ್ ಅಥವಾ ಮಳೆಯ ರಭಸ ಜೋರಾಗಿತ್ತು. ಸೊ ಹಾಗಾಗಿ ಈ ಅವಘಡ ಅಲ್ಲಿ ಸಂಭವಿಸಿದೆ. ವಾಹನಗಳು ಜಖಮಾಗಿವೆ. ಕಾಂಪೌಂಡ್ ಪಕ್ಕದಲ್ಲಿ ನಿಲ್ಲಿಸಿದಂಥ ಒಂದು ಇನೋವಾ ಕಾರ್ಗೂ ಕೂಡ ಜಖಮಾಗಿದೆ. ಬಟ್ ಅದೃಷ್ಟವಶಾತ್ ಯಾರೂ ಇರಲಿಲ್ಲ ಆ ಟೈಮ್ನಲ್ಲಿ. ಸೊ ಹಾಗಾಗಿ ಏನು ಹೆಚ್ಚಿನ ತೊಂದರೆ ಆಗಿಲ್ಲ. ಬಟ್ ವಾಹನಗಳು ಸಂಪೂರ್ಣವಾಗಿ ಜಖಮಾಗಿವೆ. ನೋಡಿ, ಅಲ್ಲಿ ಇನೋವಾ ಕಾರ್ನ ಗಾಜುಗಳೆಲ್ಲವೂ ಕೂಡ ಪುಡಿಯಾಗಿದೆ. ವೆಹಿಕಲ್ಗಳು, ಟೂ ವೀಲರ್ಗಳೆಲ್ಲವೂ ಕೂಡ ಅಡ್ಡದಿಡ್ಡಿಯಾಗಿ ಬಿದ್ದಿವೆ ಅಲ್ಲಿ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಅವರಿಂದ. ಅಶೋಕ್, ಈಗಷ್ಟೇ ಗುಡ್ಡ ಕುಸಿತದ ಬಗ್ಗೆ ನಿಮ್ಮ ವರದಿಯನ್ನು ನೋಡ್ತಾ ಇದ್ವಿ. ಮಂಗಳೂರಿನಲ್ಲಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ನಿನ್ನೆ ಮಳೆ ಸುರಿದಿದೆಯಾ? ಇನ್ನೂ ಕೂಡ ಮುನ್ಸೂಚನೆಗಳೇನಿದೆಯಾ? ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಏನೆಲ್ಲ ಅವಘಡಗಳು ಆಗಿವೆ ಈಗ ಸದ್ಯಕ್ಕಲ್ಲಿ ಮಳೆಯಿಂದಾಗಿ? ಅಶೋಕ್, ರೆಹಮಾನ್, ಮಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ನಗರ ಹೊರವಲಯದ ಮೇರಿ ಹಿಲ್ನಲ್ಲಿ ಬೃಹತ್ ಆದಂಥ ಒಂದು ಕಾಂಪೌಂಡ್ ಕುಸಿದು 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಮಾಗಿರುವಂಥ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಗಮನಿಸಬಹುದು, ಇಲ್ಲೇ ಒಂದು ಕಾಲೇಜ್ ಕಾಣಿಸ್ತಿದೆ. ಆ ಕಾಲೇಜ್ನ ಹಿಂಭಾಗದಲ್ಲಿ ಒಂದು ಬೃಹತ್ ಆದಂಥ ಕಾಂಪೌಂಡ್ ಇತ್ತು. ಈ ಕಾಂಪೌಂಡ್ನ ಪಕ್ಕದಲ್ಲಿ ಈ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಆದರೆ ನಿನ್ನೆ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಆ ಬೃಹತ್ ಆದಂಥ ಕಾಂಪೌಂಡ್ ವಾಲ್ ಈ ಭಾಗಕ್ಕೆ, ಅಂದರೆ ರಸ್ತೆಯ ಈ ಭಾಗಕ್ಕೆ ಕುಸಿದು ಬಿದ್ದಿರುವಂಥದ್ದು. ಈ ಕಾಂಪೌಂಡ್ ಪಕ್ಕದಲ್ಲೇ ಈ 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ನಿಲ್ಲಿಸಲಾಗಿತ್ತು. ಪ್ರಮುಖವಾಗಿ ಈ ಎಲ್ಲ ದ್ವಿಚಕ್ರ ವಾಹನಗಳು ಇಲ್ಲೇ ಪಕ್ಕದಲ್ಲೇನು ಗ್ಯಾರೇಜ್ ಕಾಣಿಸ್ತಿದೆ, ಈ ಬ್ರಾಹ್ಮರಿ ಆಟೋ ವರ್ಕ್ಸ್ ಎನ್ನುವಂಥ ಗ್ಯಾರೇಜ್ಗೆ ಸಂಬಂಧಪಟ್ಟ, ಅಂದರೆ ರಿಪೇರಿಗೆ ಅಂತೇಳಿ ಇಲ್ಲಿಗೆ ಈ ಗ್ಯಾರೇಜ್ಗೆ ತಂದು ನಿಲ್ಲಿಸಲಾಗಿದ್ದಂಥ ಬೈಕ್ಗಳು. ಸೊ ಈ ಬೈಕ್ಗಳನ್ನು ಇಲ್ಲೇ ಕಾಂಪೌಂಡ್ ವಾಲ್ನ ಈ ಕೆಳಭಾಗದಿಂದ ಇಲ್ಲೇ ಯಾವಾಗಲೂ ನಿಲ್ಲಿಸಲಾಗ್ತಿತ್ತು. ಆದರೆ ನಿನ್ನೆ ತಡರಾತ್ರಿ ಭಾರಿ ಪ್ರಮಾಣದ ಮಳೆ ಸುರಿದಂತೆ ಆ ಕಾಂಪೌಂಡ್ ವಾಲ್ ಕುಸಿದು ಕೆಳಕ್ಕೆ ಉರುಳಿರುವಂಥದ್ದು ಗಮನಿಸಬಹುದು. ಎಲ್ಲ ದ್ವಿಚಕ್ರ ವಾಹನಗಳು ಕೂಡ ಸಂಪೂರ್ಣವಾಗಿ, ಅಂದರೆ ಭಾಗಶಃ ಜಖಮಾಗಿದೆ. ಅಂದರೆ ಅದರ ಮುಂಭಾಗ ಪೂರ್ತಿ, ಅದರ ಹೆಡ್ಲೈಟ್ ಇರ್ಬೋದು, ಅದರ ಏನು ಪಾರ್ಟ್ಸ್ ಎಲ್ಲವೂ ಕೂಡ ಪುಡಿ ಆಗಿರುವಂಥದ್ದು. ಅದರ ಮೇಲೆ ಕಾಂಪೌಂಡ್ನ ಕಲ್ಲು ಏನಿದೆ, ಆ ಕಲ್ಲು ಕುಸಿದು ಕೆಳಕ್ಕೆ ಬಿದ್ದಿರುವಂಥದ್ದು. ಸೊ ಇದರಿಂದಾಗಿ ಸಾಕಷ್ಟು ಹಾನಿಯು ಕೂಡ ಆಗಿದೆ. ಇವಾಗ ಇಲ್ಲಿ ಗಮನಿಸಬಹುದು, ಮೇಲ್ಭಾಗದಲ್ಲಿ ಆ ಕಾಲೇಜ್ ಏನಿದೆ, ಆ ಕಾಲೇಜ್ನ ಪಕ್ಕದಲ್ಲಿ ಇರ್ತಕ್ಕಂಥ ಈ ಕಾಂಪೌಂಡ್ ಕುಸಿದಿರುವಂಥದ್ದು. ಇನ್ನು ಈ ಬಗ್ಗೆ ಗ್ಯಾರೇಜ್ನ ಮಾಲಕರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತೇನೆ. ಸರ್, ಈ ಘಟನೆ ಆಗಿರುವಂಥದ್ದು ಎಷ್ಟೊತ್ತಿಗೆ ಮತ್ತೆ ಎಷ್ಟು ವಾಹನಕ್ಕೆ ಹಾನಿಯಾಗಿದೆ? ಇದು 11 ಗಂಟೆ ಆಗಿದೆ, 11 ಕಾಲಿಗೆ ರಾತ್ರಿ. ಒಂದು 15 ಗಾಡಿಗೆ ಇದೆ. 15 ಗಾಡಿ ಮತ್ತೊಂದು ಕಾರ್ ಇತ್ತು, 16 ಗಾಡಿ ಒಟ್ಟಿಗೆ ರಿಪೇರಿಗೆ ಅಂತ ಇಲ್ಲಿ ತಂದು ನಿಲ್ಲಿಸಿದ್ದು. ಕೆಲವು ಗಾಡಿ ರಿಪೇರಿ ಆಗಿದ್ದು, ಸರ್ವಿಸ್ ಆಗಿ ಇದ್ದ ಗಾಡಿ ಅದು ಕೂಡ ಎಲ್ಲ ಪುಡಿಯಾಗಿದೆ. ಈಗ ಇದರ ಮಾಲೀಕರು ಎಲ್ಲರಿಗೂ ಗೊತ್ತಾಗಿದೆಯಾ ಈ ರೀತಿಯ? ಹೇಳಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದೆ. ಈಗ ಮುಂದೆ ಏನು ಅಂದರೆ ರಿಪೇರಿ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಬಹುತೇಕ ಹೆಚ್ಚಿನ ಡ್ಯಾಮೇಜ್ ಆಗಿದೆ. ಸೊ ಮುಂದೆ ಯಾವ ರೀತಿ ಏನು ಮಾಡೋದು? ಈ ಕಾಂಪೌಂಡ್ಗೆ ಸಂಬಂಧಪಟ್ಟವರು ಯಾರಾದರೂ ಸಂಪರ್ಕಿಸಿದಾರಾ ಮತ್ತು ಜಿಲ್ಲಾಡಳಿತ ಯಾರಾದರೂ ಸಂಪರ್ಕ ಮಾಡಿದಾರಾ? ಇಲ್ಲ, ಯಾರು ಮಾಡಿಲ್ಲ. ಈಗ ಯಾರು ಇಲ್ಲ, ಬಂದಿಲ್ಲ. ಈಗ ಮುಂದೇನು? ಮುಂದೆ ಅದೇ ಈಗ ಕಂಪ್ಲೇಂಟ್ ಮಾಡುವಂತ ಇದ್ದೇವೆ ನಮ್ಮ ಒಟ್ಟಿಗೆ ಇದ್ದವರು. ಆಮೇಲೆ ನೋಡ್ಬೇಕು ಏನಾಗ್ತದೆ. ರೆಹಮಾನ್, ಈ ಘಟನೆ ಆಗಿರುವಂಥದ್ದು ನಿನ್ನೆ ತಡರಾತ್ರಿ, ಅಂದರೆ 11 ಗಂಟೆ ಸುಮಾರಿಗೆ ಈ ಘಟನೆ ಆಗಿರುವಂಥದ್ದು. ಯಾವಾಗಲೂ ಅಂದರೆ ಹಗಲೊತ್ತಲ್ಲಿ ಈ ಪ್ಯಾಸೇಜ್ ಇಂದ ಇಲ್ಲಿ ಸಾಕಷ್ಟು ಜನರ ಸಂಚಾರವು ಕೂಡ ಇರುತ್ತೆ. ಆದರೆ ರಾತ್ರಿ ಆಗಿರೋದ್ರಿಂದಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ವಾಹನಗಳಿಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಸದ್ಯ ಈ ವಾಹನಗಳೆಲ್ಲ ಏನು ಮಾಲೀಕರೇ ಇರ್ತಾರೆ ಅವರಿಗೂ ಕೂಡ ತಿಳಿಸಲಾಗಿದೆ. ಸೊ ಮುಂದೆ ಈ ಗ್ಯಾರೇಜ್ನ ಮಾಲೀಕರು ನಾವು ದೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಪರಿಹಾರವೂ ಕೂಡ ಅದಕ್ಕೆ ಸಿಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ರಿಪೇರಿಗೆ ತಂದಿದ್ದಂಥ ವಾಹನಗಳೆಲ್ಲವೂ ಕೂಡ ಈಗ ಜಖಮಾಗಿರುವಂಥದ್ದು. ಸೊ ಇದು ಮಂಗಳೂರಿನ ಮೇರಿ ಹಿಲ್ನ ಆದರೆ ಮತ್ತು ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿರತಕ್ಕಂಥದ್ದು, ಮನೆಯೊಳಗೆ ನೆರೆನೀರು ನುಗ್ಗಿರುವಂಥದ್ದು, ಇದೆಲ್ಲವೂ ಕೂಡ ನಿನ್ನೆ ತಡರಾತ್ರಿ ಆಗಿತ್ತು. ಆದರೆ ಈಗ ಸದ್ಯಕ್ಕೆ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಇದೆ. ಹೀಗಾಗಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಇನ್ನಷ್ಟು ಮುಂದುವರಿಯುವಂಥ ಸಾಧ್ಯತೆ ಕೂಡ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಅಶೋಕ್. ನೋಡಿ, ಒಂದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ, ಆ ಕಾಂಪೌಂಡ್ ಕುಸಿತಾ ಇರುವಂತಹ ಒಂದು ದೃಶ್ಯ ಗಮನಿಸ್ಬೋದು ಇದರಲ್ಲಿ ನೀವು. ನೋಡಿ, ಅಲ್ಲಿ ಒಂದು ಇನೋವಾ ಕಾರ್ ಕಾಣಿಸ್ತಾ ಇದೆ, ಜೊತೆಗೆ ಟೂ ವೀಲರ್ಸ್ ಅಲ್ಲಿ ನಿಂತಿರೋದು. ಇದ್ದಕ್ಕಿದ್ದಂಗೆ ಆ ಕಾಂಪೌಂಡ್ ಕುಸಿದಿದೆ ನೋಡಿ ಅಲ್ಲಿ. ಈಗ ಮತ್ತೊಮ್ಮೆ ಅಬ್ಸರ್ವ್ ಮಾಡ್ಬೋದು, ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಕಾಂಪೌಂಡ್ ಕುಸಿತಾ ಇರುವಂಥದ್ದು. ನೋಡಿ, ಏಕಾಏಕಿ ಈಗ ನೋಡಿ ಈಗ ವೆಹಿಕಲ್ಗಳ ಮೇಲೆ ಬಿದ್ದಂಥ ಆ ಕಾಂಪೌಂಡ್ನ ಗೋಡೆ
ಸೊ ಹೀಗೆ ಅಲ್ಲಿ ನಿಲ್ಲಿಸಿದಂಥ ಒಂದು 15ಕ್ಕೂ ಹೆಚ್ಚು ವಾಹನಗಳ ಮೇಲೆ ಏಕಾಏಕಿ ಕಾಲೇಜಿನ ಕಾಂಪೌಂಡ್ ಕುಸಿದಿರೋದ್ರಿಂದಾಗಿ ವಾಹನಗಳು ಈಗ ಜಖಂಗೊಂಡಿವೆ. ಜೊತೆಗೆ ಇನೋವಾ ಗಾಡಿ ಮೇಲೆ ಕೂಡ ನೋಡಿ ಒಂದು ಇನೋವಾ ಅಲುಗಾಡುವಂಥ ದೃಶ್ಯ ನೋಡ್ಬೋದು ನೀವಲ್ಲಿ. ಕಾಂಪೌಂಡ್ ಬಿದ್ದಾಗ ಆ ರಭಸಕ್ಕೆ ಅದ್ರ ಮೇಲೆ ಏನು ಬೀಳುತ್ತಲ್ಲ ಕಾಂಪೌಂಡ್ನ ಇಟ್ಟಿಗೆಗಳು, ಮಣ್ಣು ಇದೆಲ್ಲವೂ, ಆಗ ಇನೋವಾ ಕಾರಿನ ಗಾಜುಗಳು ಒಡೆದೋಗುತ್ತೆ. ಜೊತೆಗೆ ಅದು ಅಲುಗಾಡಿರುವಂಥ ಒಂದು ದೃಶ್ಯ.